ಹಾಯ್ ಆಲ್, ಇವತ್ತು ಬಂದು ದೋಸೆ ಮಾಡೋದು ನೋಡೋಣ. 1 ಕಪ್ ರವೆ ತೊಗೊಂಡಿದ್ದೀನಿ, ಮಾಮೂಲಿ ಉಪ್ಪಿಟ್ಟಿನ ರವೆ. ಮಿಕ್ಸಿ ಜಾರ್ಗೆ ರವೆ ಹಾಕ್ಕೊತಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಮೊಸರು. ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಮೊಸರು, ಗಟ್ಟಿ ಮೊಸರು, ಫ್ರೆಶ್ ಆಗಿರೋದು, ಅಥವಾ ಹುಳಿ ಮೊಸರಾದರೂ ಹಾಕ್ಕೋಬೋದು. ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ರವೆ ಎಷ್ಟು ಹಾಕ್ಕೊತೀರಾ ಅಕ್ಕಿ ಹಿಟ್ಟು ಅಷ್ಟೇ ತಗೊಳ್ಳಿ. 3 ಪದಾರ್ಥ: ರವೆ, ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಗೆ ಬೇಕಾಗಿದ್ದ ತರಕಾರಿಗಳನ್ನ ನಾವು ಸೇರಿಸ್ಕೋಬೋದು. ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್ಮು. ನಾನು ಇವತ್ತು ಸ್ವೀಟ್ ಕಾರ್ನ್ ಹಾಕಿದ್ದೀನಿ, ಇಲ್ಲ ಬಟಾಣಿ ಹಾಕ್ಕೋಬೋದು. ನೀವು ಯಾವ ತರಕಾರಿ ಇಷ್ಟ ಬರುತ್ತೆ ಅದನ್ನು ನೀವು ಫ್ರೈ ಮಾಡಿಬಿಟ್ಟು, ಒಗ್ಗರಣೆ ಮಾಡಿ ಫ್ರೈ ಮಾಡಿ, ಗಟ್ಟಿಗಿರಬೇಕು ಹಿಟ್ಟು. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಮೊಸರಿಂದ ನೀರಿರುತ್ತೆ. ಸೊ ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿಲ್ಲ. ತುಂಬ ಅಕ್ಕಿ ಹಿಟ್ಟು ಹಾಕಿದಾಗ ತುಂಬ ತಿರುಗಲಿಲ್ಲ, ಗಟ್ಟಿ ಆಯಿತು ಅಂದರೆ ಮಾತ್ರ ಸ್ವಲ್ಪ 1/4 ಲೋಟ ನೀರು ಹಾಕ್ಕೊಳ್ಳಿ ಅಷ್ಟೇ. ಗಟ್ಟಿಗಿದ್ದರೆ ಹಿಟ್ಟು ಚೆನ್ನಾಗಿ ಬರುತ್ತೆ, ದೋಸೆ ಹಿಟ್ಟು ಥರ. ಈಗ ಬಾಣಲೆ ಇಟ್ಬಿಟ್ಟು ಈರುಳ್ಳಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕಿ ಮಿಕ್ಸ್ ಮಾಡಿ. ನಾನು ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ ಹಾಕ್ಬಿಟ್ಟು, ಈರುಳ್ಳಿ ಬಾಡಿದ್ಮೇಲೆ ಬೇರೆ ತರಕಾರಿಗಳನ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಆಗಿದೆ, ಹಿಟ್ಟು ರುಬ್ಬಿದ್ದೀನಿ ನೋಡಿ, ಗಟ್ಟಿ ಇದೆ ಹಿಟ್ಟು. 1 ಕಪ್ ರವೆ, ಅಕ್ಕಿ ಹಿಟ್ಟು, ಮೊಸರು, ಉಪ್ಪು, ಒಂದು ಚಿಟಿಕೆ ಸೋಡಾ, ಚೂರು ಸೋಡಾ ಹಾಕಿದ್ಮೇಲೆ ತಕ್ಷಣ 2 ಸ್ಪೂನ್ ನೀರು ಹಾಕಿದ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಎಣ್ಣೆ ಬೇಕಿದ್ದಕ್ಕೆ. ಎಣ್ಣೆ ಹಾಕಿದ್ರೆ ನಿಮಗೆ ಬಾಣಲೆ ಕಚ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಬಾಣಲೆಲಿ ದೋಸೆ ಮಾಡೋದಿದು ಬಂದು ದೋಸೆ ಅಂತ. ಈಗ ತರಕಾರಿ ಮಿಕ್ಸ್ ಎಲ್ಲ ಹುರಿದಿದ್ದಾಗಿದೆಯಲ್ಲ ಪಲ್ಯ ಥರ, ಅದನ್ನು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಸೌಟಲ್ಲೂ ಮಾಡ್ಕೋಬೋದು. ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಬೇಕಿದ್ದಕ್ಕೆ. ಡೀಪ್ ಫ್ರೈ ಮಾಡಲ್ಲ ಇದು, ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ನೀವು ಬೇಯಿಸಬೇಕು. ದೊಡ್ಡ ಇಟ್ಕೊಂಬಿಟ್ರೆ ಫುಲ್ ಸೀದೋಗುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಸಿಮ್ಮಲ್ಲೇ ನಿಧಾನಕ್ಕೆ ಬೇಯುತ್ತೆ ಇದು. ಒಳಗಡೆ ಎಲ್ಲ ಹಿಟ್ಟಿಟ್ಟು ಹಾಗೆ ಇರಲ್ಲ, ನೀಟಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸಿಮ್ಮಲ್ಲೇ ಮಾಡ್ಕೊಳ್ಳಿ ಇದನ್ನ. ಗಟ್ಟಿ ನೋಡಿ, ಹಿಟ್ಟಿನ ಹದ ಗಟ್ಟಿ ಇರಬೇಕು. ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಆ ಥರ ಇರುತ್ತೆ ನೋಡಿ. ರೆಡಿ ಆಯಿತು ನಮ್ಮ ಬಂದು ದೋಸೆ. ತುಂಬ ಚೆನ್ನಾಗಿ ಬರುತ್ತೆ. 2 ಸೈಡ್ ಬೇಯಿಸ್ಕೋಬೇಕು ಸಿಮ್ಮಲ್ಲಿ. ಉಲ್ಟಾ ತಿರುಗಿಸಿದ್ಮೇಲೆ 1 ಸ್ಪೂನ್ ಮೇಲೆ ಮತ್ತೆ ಎಣ್ಣೆ ಹಾಕಿ ಮತ್ತೆ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು ನೋಡಿ. ಇನ್ನೊಂದು ಹಾಕಿದ್ದೀನಿ, ಇವಾಗ ತಟ್ಟೆ ಮುಚ್ಚಿಟ್ಟಿದ್ದೀನಿ. ತಟ್ಟೆ ಮುಚ್ಚಿದ್ರೆ ಬೇಗ ಬೇಯುತ್ತೆ. ಸಿಮ್ಮಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಉರಿ ಜೋರಿಟ್ಕೋಬೇಡಿ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಗೂ ಸ್ನ್ಯಾಕ್ಸ್ಗೆ ಕಳಿಸ್ಬೋದು ನೀವು ಬಾಕ್ಸಿಗೆ ಹಾಕಿ. ವೆಜಿಟೇಬಲ್ಸು ಇರೋದ್ರಿಂದ ಹೆಲ್ತಿ ಇದು. ನೋಡಿ ರೆಡಿ ಆಯಿತು ಬಂದು ದೋಸೆ.